ನಮಸ್ತೆ. ಏನು ಚಿತ್ರದುರ್ಗ ಐತಿಹಾಸಿಕ ಇತಿಹಾಸ ಪ್ರಸಿದ್ಧ ಮದಕರಿ ನಾಯಕರು ಆಳಿರ್ತಕ್ಕಂಥ ಕೋಟೆಯಲ್ಲಿ ಪ್ರಮುಖ ಇತಿಹಾಸದಲ್ಲಿ ಉಲ್ಲೇಖ ಇದೆ. ಪ್ರಮುಖ ದ್ವಾರ ಬಾಗಲಾದ ಲಾಲ್ ಕೋಟೆ ಬಾಗಿಲಿನಲ್ಲಿ ಅನೈತಿಕ ಚಟುವಟಿಕೆಗಳು ಮತ್ತು ಕುಡುಕರ ಹಾವಳಿ ಜಾಸ್ತಿ ಆಗಿದೆ. ಇಲ್ಲೆಲ್ಲ ತುಂಬಾ ಹಾಳು ಮಾಡ್ತಾ ಇದ್ದಾರೆ ಲಾಲ್ ಕೋಟೆ ಬಾಗಿಲನ್ನ. ಇದು ಕೋಟೆ ಪ್ರಮುಖ ಬಾಗಿಲಾಗಿದೆ. ಆದ್ರೆ ನಾವು ಶುಲ್ಕ ಟಿಕೆಟ್ ಪಡೆದು ಒಳಗೆ ಹೋಗ್ತಾರ ಇಲ್ಲದೆ ರೂಲ್ಸ್ ಮಾಡ್ತಾ ಇದೆ ಪುರಾತತ್ವ ಇಲಾಖೆ. ಅಲ್ಲಿರೋ ರೂಲ್ಸ್ ಈ ಪ್ರಮುಖ ಕೋಟೆ ಬಾಗಿಲಿಗೆ ಯಾಕಿಲ್ಲ? ಇದೆಲ್ಲ ನೋಡ್ತಾ ಇದ್ರೆ ಅಧಿಕಾರಿಗಳು ಏನಾರ ಶಾಮೀಲಾಗಿದ್ದಾರೆ ಅನಿಸ್ತಾ ಇದೆ. ಇದಕ್ಕೆ ಅವರಿಗೆ ಒಂದು ಚಿತ್ರದುರ್ಗ ನಾಗರಿಕ ವೇದಿಕೆಯಿಂದ ಒಂದು ಮನವಿ ಸಹ ಸಲ್ಲಿಸಿದೀವಿ. ಕೂಡಲೇ ಕ್ರಮ ಜರುಗಿಸಬೇಕು, ಇಲ್ಲೊಬ್ಬ ಸೆಕ್ಯೂರಿಟಿ ಗಾರ್ಡ್ ಹಾಕ್ಬೇಕು, ಇಲ್ಲಿ ಸೂಕ್ತ ವ್ಯವಸ್ಥೆ ಆಗಬೇಕು, ಸ್ವಚ್ಛತೆ ಆಗಬೇಕು ಅಂತ ತಿಳಿಸಿದೀವಿ. ಇಲ್ಲಿ ಬರ್ತಕ್ಕಂಥ ವಾಯುವರಿಗಳಿಗೂ ಸಮೇತ ತೊಂದರೆ ಆಗ್ತಾ ಇದೆ. ಇದನ್ನ ಕೂಡಲೇ ಪುರಾತತ್ವ ಇಲಾಖೆ ಗಮನ ಹರಿಸಿ ಸರಿ ಮಾಡುವಂತ ಕೆಲಸ ಆಗ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಮಾಧ್ಯಮದ ಮುಖಾಂತರ. ದುರ್ಗ 7 ಸುತ್ತಿನ ಕೋಟೆ, ಪ್ರಪಂಚದಲ್ಲೇ ಇಂಥ ಅದ್ಭುತವಾದಂಥ ಕೋಟೆ ಬೇರೊಂದಿಲ್ಲ. ಚಿತ್ರದುರ್ಗದ ಪ್ರಮುಖವಾದ ಬಾಗಿಲಾದಂಥ ಲಾಲ್ ಕೋಟೆ ಬಾಗಿಲು, ಅದನ್ನ ಆವಳ ನರಸಿಂಹಸ್ವಾಮಿ ಬಾಗಿಲು ಅಂತ ಕರೀತಾರೆ. ಬಹಳ ಅಭೇದ್ಯವಾದ ಕೋಟೆ, ಇದನ್ನು ಪ್ರಥಮ ಕೋಟೆ ಅಂತ ಕರೀತಾರೆ. ಬಲಿಷ್ಠವಾದ ಕೋಟೆ ಇದು. ಇಲ್ಲಿ ಈಗ ಇತ್ತೀಚೆಗೆ ಸ್ಟೇಟ್ ಗೌರ್ಮೆಂಟ್ನೇ ಆಗಲಿ ಕೇಂದ್ರ ಸರ್ಕಾರನೇ ಆಗಲಿ ಇದು ನಮ್ದಲ್ಲ ಅಂತಾರೆ. ಈ ಯಾವ ರೀತಿಯಾಗಿದೆ ಅಂದರೆ ಕೋಟೆಯ ಒಂದು ಉಳಿವಿನ ಪ್ರಶ್ನೆ ಆಗಿದೆ. ಶಿಥಿಲ ವ್ಯವಸ್ಥೆಗೆ ಬಂದಿದೆ. ಇಲ್ಲೆಲ್ಲ ಕುಡುಕರ ಹಾವಳಿ ಮತ್ತು ವ್ಯಭಿಚಾರಗಳೆಲ್ಲ ನಡೀತಾ ಇದ್ದಾವೆ. ರಕ್ಷಣೆ ಇಲ್ಲದಂತಾಗಿದೆ. ದಯಮಾಡಿ ಕೇಂದ್ರ ಸರ್ಕಾರ ಆಯ್ತು, ರಾಜ್ಯ ಸರ್ಕಾರ ಆಯ್ತು, ಇದನ್ನು ಹೊರಸ್ಪಡಿಸ್ಕೊಂಡು ಈ ಕೋಟೆಯನ್ನು ಸಂರಕ್ಷಿಸಬೇಕೆಂದು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಾನು ಗೋಪಾಲ್ ಸಿಂಹನಾಯ್ಕ್, ಚಿತ್ರದುರ್ಗ ಇತಿಹಾಸ ಅಭಿಮಾನಿ. कार